ನನ್ನ ತಂಗಿ ಎಷ್ಟು ಕೆಲಸ ಮಾಡ್ತಾರೆ ಎಲ್ಲ ಕಷ್ಟಪಡಬೇಕು ಗೈಸ್. ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಈ ಕುಕ್ಕೆ ಸುಬ್ರಹ್ಮಣ್ಯ ತುಂಬಾ ಹಳೆಯ ಪುರಾತನ ಕಾಲದ್ದು. ಇದೊಂದು ಬ್ಯಾಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ, ಇದು ನಾವೇ ತಂದಿರೋದು, ನಮ್ಮ ಮನೇಲಿ ತಂದಿರೋದು ನಾವು. ಇಷ್ಟು ನಾವು ಈಗ ಸ್ಟೇ ಆಗಿರೋಂಥ ರೂಮು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇನ್ ಕೇಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇವತ್ತು ನಮ್ಮ ವ್ಲಾಗ್ ಬಂದು ಕರ್ನಾಟಕದ ಮುಖ್ಯ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾಯಿದ್ದೀವಿ, ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಹೋಗೋಕ್ಕೆ ಅಡ್ರೆಸ್ ಏನು, ಅಲ್ಲಿ ಹೋದ್ಮೇಲೆ ಯಾವ್ಯಾವ ಪ್ಲೇಸಸ್ ನೋಡಬೇಕು, ದೇವಸ್ಥಾನ ಟೈಮಿಂಗ್ಸ್ ಏನು, ರೂಮ್ ಬುಕ್ ಮಾಡೋದು ಹೆಂಗೆ, ರೂಮ್ ಬುಕ್ ಮಾಡೋಕ್ಕೆ ಏನೇನು ಚಾರ್ಜಸ್ ಇರುತ್ತೆ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಗೈಸ್. ನನ್ನ ತಂಗಿ ಎಷ್ಟು ಕೆಲಸ ಮಾಡ್ತಾರೆ, ನನ್ನ ತಂಗಿ ನಮ್ಮ ಅಮ್ಮ ಎಲ್ಲರೂ ಕೂಡ ಆಲ್ರೆಡಿ ಬ್ಯಾಗಲ್ಲೇ ತಿಳ್ಕೊಂಡಿದ್ದಾರೆ. ನೋಡಿ ಗೈಸ್, ನಾವೀಗೆಲ್ಲ ಬ್ಯಾಗೆಲ್ಲ ಎತ್ಕೊಂಡು ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ದೀವಿ. ಅವಳು ಐಸ್ ಕ್ರೀಮ್ ತೊಗೊಂಬಂದವಳು, ಐಸ್ ಕ್ರೀಮ್ ತಿನ್ಬೇಕು ಅಂತ. ಐಸ್ ಕ್ರೀಮ್ ತಿಂದು ವಾಮಿಟಿಂಗ್ ಬರೋವಂತೆ. ನಾವು ನೋಡಿ ವಾಮಿಟಿಂಗ್ಗೆ ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ, ನಮ್ಮದು ಬರಬಾರ್ದು ಅಂತ. ಇಷ್ಟೆಲ್ಲ ಕಷ್ಟಪಡಬೇಕು ಗೈಸ್ ನಾವು ಟ್ರಾವೆಲ್ ಮಾಡಬೇಕು ಅಂದರೆ. ನಾನೇ ಡ್ರೈವ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಗೈಸ್ ಈಗ ನಾವು ಊಟ ಮುಗಿಸಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ವಿ ಗೈಸ್. ಬನ್ನಿ ಗೈಸ್. ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ಅಂದವೇ ಮಡಿಕೇರಿ ಮೇಲೆ ಹೋಗ್ತಾ ಇದೀವಿ. ಮಡಿಕೇರಿ ಹತ್ರ ವ್ಯೂ ಇದೆ ಗೈಸ್, ಏನು ಸಖತ್ತಾಗಿದೆ ಅಂತ ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಹಂಗೆ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ಗೈಸ್ ನಾವು ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗಿ ರೂಮ್ ತಗೋಬೇಕು ಅಂತ ಹೋಗ್ತಿದ್ವಿ ಗೈಸ್. ಈಗ ನಾವು ಗನಗ ಗೆಸ್ಟ್ ಹೌಸ್ನ ಬುಕ್ ಮಾಡ್ಕೊಂಡಿದ್ದೀವಿ. ಇದೇ ನಮ್ಮದು ರೂಮು ನೋಡಿ. ಈ ಪುಣ್ಯಕ್ಷೇತ್ರಕ್ಕೆ ವರ್ಷಕ್ಕೆ ಲಕ್ಷಾಂತರ ಜನರು ಭೇಟಿ ನೀಡ್ತಾರೆ ಗೈಸ್. ಇದೇ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ. ಈ ಕುಕ್ಕೆ ಸುಬ್ರಹ್ಮಣ್ಯ ತುಂಬಾ ಹಳೆಯ ಪುರಾತನ ಕಾಲದ್ದು. ಈ ಹಳೆಯ ಪುರಾತನ ಕಾಲದಂತಹ ಕ್ಷೇತ್ರದ ಸ್ಥಳ ಪುರಾಣ ಏನಂದ್ರೆ, ವಾಸುಕಿ ಎಂಬ ಸರ್ಪವು ಗರುಡಾದೇವನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಈ ಕ್ಷೇತ್ರಕ್ಕೆ ಬಂದು, ಅಂದ್ರೆ ಈ ಜಾಗಕ್ಕೆ ಬಂದು ಒಂದು ಗುಹೆಯಲ್ಲಿ ಶಿವನಿಗಾಗಿ ಘೋರ ತಪಸ್ಸನ್ನು ಮಾಡ್ತಾರೆ. ಆ ಘೋರ ತಪಸ್ಸನ್ನು ಮೆಚ್ಚಿದ ಪರಮಶಿವ ತನ್ನ ಭಕ್ತನಿಗೆ ಸಹಾಯ ಮಾಡಲು ತನ್ನ ಎರಡನೇ ಮಗನಾದ ಸುಬ್ರಹ್ಮಣ್ಯರನ್ನು ಈ ಕ್ಷೇತ್ರಕ್ಕೆ ಕಳಿಸಿದ್ರು. ಆಗಿನಿಂದ ಈ ಕ್ಷೇತ್ರದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ನೆಲೆಸಿದ್ದಾರೆ ಗೈಸ್. ಈ ಪುಣ್ಯಕ್ಷೇತ್ರ ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಓಪನ್ ಇರುತ್ತೆ. ಮತ್ತೆ 3:30ಯಿಂದ ಮತ್ತೆ 8:30 ತನಕ ಓಪನ್ ಇರುತ್ತೆ ಗೈಸ್. ಆಮೇಲೆ ಈ ದೇವಸ್ಥಾನದಲ್ಲಿ ಪ್ರಸಾದ ಭೋಜನ ಕೂಡ ಇದೆ ನೋಡಿ. ಇಲ್ಲಿ 12 ಗಂಟೆಯಿಂದ 2:30 ತನಕ ಇದೆ. ಮತ್ತೆ 8 ಗಂಟೆಯಿಂದ 9:30 ತನಕ ಭೋಜನ ಇದೆ ಗೈಸ್. ಬನ್ನಿ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಿಮ್ಗೆ ಹಾಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಫ್ರೀ ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ಕೊಂಡು ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ಬೋದು. ಅದರ ಲಗೇಜ್ ತಂದಿದ್ದಾರೆ, ಲಗೇಜ್ನ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಲಗೇಜ್ ಕೊಠಡಿ ಕೂಡ ಇಲ್ಲೇ ಇಟ್ಟಿದ್ದಾರೆ ನೋಡಿ. ಲಗೇಜ್ ರೂಮಲ್ಲಿ ಲಗೇಜ್ ಇಟ್ಬಿಟ್ಟು ಹೋಗ್ಬೋದು, ಫ್ರೀ ಇದೆ, ಕಾಸ್ಟ್ ಇಲ್ಲ, ನೋ ಕಾಸ್ಟು. ಹಾಗೆ ಏನಾರ ಇಲ್ಲಿ ಟೂರಿಸ್ಟು ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ನೋಡಿ, ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಕೂಡ ಎಲ್ಲ ಇದೆ. ನೀವೇನೇ ಇದ್ರೂ ಕೂಡ ಇಲ್ಲಿ ಬಂದು ಇನ್ಫಾರ್ಮೇಷನ್ ತೊಗೋಬೋದು.
ನಿಮಗೆ ಸೇವಾ ಸೆಂಟ್ರು, ಪ್ರಸಾದ ಸೆಂಟ್ರು, ಲಗೇಜ್ ರೂಮು ತುಂಬ ಏನು ದೂರ ಏನಿಲ್ಲ. ದೇವಸ್ಥಾನದ ಪಕ್ಕನೇ ಇದೆ. ಬೇಕಾದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಇಲ್ಲೇ ಇದೆ ದೇವಸ್ಥಾನ, ಇಲ್ಲೇ ಇದೆ, ಇಂದು ಇಲ್ಲೇ ಇದೆ. ಇಲ್ಲೇ ಸರ್ಪ ಸಂಸ್ಕಾರ ಮಾಡಿಸೋಕೆ ಟಿಕೆಟ್ ತಗೊಳ್ಳೋದು ಸರ್ಪ ಸಂಸ್ಕಾರ ಸೇವಾ ಸೆಂಟರ್. ಈ ಪುಣ್ಯಕ್ಷೇತ್ರ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಲು ತಾಲೂಕಿನಲ್ಲಿ ಕುಮಾರ ಪರ್ವತದಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಪರಶುರಾಮ ಕ್ಷೇತ್ರದ 7 ಪವಿತ್ರ ಸ್ಥಳಗಳಲ್ಲಿ ಕುಮಾರ ಪರ್ವತದ ಪ್ರತಿನಿಧಿ ಎಂದು ಹೇಳಲಾಗುತ್ತೆ. ಕುಮಾರದ್ವಾರ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿರುವ ಈ ಪುಣ್ಯಕ್ಷೇತ್ರವು ಸುತ್ತಲೂ ದಟ್ಟವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿದೆ. ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ. 10-15ಕ್ಕೆ ಮತ್ತು ಸಾಯಂಕಾಲ 6ಕ್ಕೆ ಫಲಹಾರದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆ ಫಸ್ಟ್ ಡೇ ಸರ್ಪ ಸಂಸ್ಕಾರ ಮುಗಿಸ್ಕೊಂಡು ಯಾವುದೇ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ. ಮತ್ತು ನಾಳೆ ಬೆಳಿಗ್ಗೆ 5:30ಕ್ಕೆ ನೀವು ಮೊದಲು ಯಾವ ಸ್ಥಳದಲ್ಲಿ ನಿನ್ನೆ ಸರ್ಪ ಸಂಸ್ಕಾರ ಮಾಡಿಸಿದ್ರು ಆ ಜಾಗಕ್ಕೆ ಹೋಗಿ ಕುಂತ್ಕೋಬೇಕು. ಅಲ್ಲೇ ಇನ್ನೊಂದು ಪೂಜೆನ ಮಾಡ್ತಾರೆ. ಅದು ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನೀವು ನಿಮ್ಮ ಊರಿಗೆ ಹೋಗ್ಬೋದು. ಗೈಸ್, ನಾವು ನೆನ್ನೆನೇ ಇಲ್ಲಿ ಗೆಸ್ಟ್ ಹೌಸ್ ಬಂದ್ವಿ. ನಾವು ಹೇಳಿರಲಿಲ್ಲ, ನಿಮ್ಗೆ ತೋರಿಸಿಲ್ಲ ಗೆಸ್ಟ್ ಹೌಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ತೋರಿಸ್ತೀವಿ. ನಿನ್ನೆ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು, ಬಂದಿದ್ದೆ ನೈಟ್ ಆಗಿತ್ತು. ಬಟ್ ಇವಾಗ ತೋರಿಸ್ತೀನಿ ಅನ್ನಾಗ ಗೆಸ್ಟ್ ಹೌಸ್ ಹೇಗಿದೆ ಅಂದ್ಬಿಟ್ಟು ನಾವು ತೋರಿಸ್ತೀನಿ ಬನ್ನಿ. ನೋಡಿ, 1 2 3 ಕೊಟ್ಟಿದ್ದಾರೆ. ಒಟ್ಟು ಟೋಟಲ್ 3 ಬೆಡ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ವಿಂಡೋ ಇದೆ, ದೊಡ್ಡ ವಿಂಡೋ ಇದೆ ನೋಡಿ. ಬಟ್ ನೈಟ್ ಏನು ಕಾಣಿಸಿಲ್ಲ. ಡೇ ಒಂದ್ಸಲ ತೋರಿಸ್ತೀನಿ. ಫುಲ್ ದೊಡ್ಡ ವಿಂಡೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ನೋಡಿ. ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಟ್ಟೆ ಗಿಟ್ಟೆ ಇಟ್ಕೊಳ್ಳೋದಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಬೀರು ಟೈಪ್ ಕೊಟ್ಟಿದ್ದಾರೆ. 2 ಚಿಕ್ಕದು ಸೋಫಾ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಆಮೇಲೆ ಒಂದು ಟೇಬಲ್ ತರ ಕೊಟ್ಟಿದ್ದಾರೆ ಗೈಸ್ ನೋಡಿ. ಇಲ್ಲೆಲ್ಲ ಇಟ್ಕೋಬಹುದು. ಆಮೇಲೆ ಇಲ್ಲಿ ಇದೊಂದು ಬ್ಯಾಟ್ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಇದು ನಾವೇ ತಂದಿರೋದು, ನಮ್ಮ ಮನೆ ತಂದಿರೋದು ನಾವು. ಅದನ್ನು ಕೊಟ್ಬಿಡ್ರೆ ಅಂತ ಅನ್ಕೋಬಿಟ್ಟಾರೆ. ಆಮೇಲೆ ಇಲ್ಲಿ ಬಂದ್ರೆ ವಾಶ್ರೂಮ್ ಇದು. ಇದು AC ರೂಮ್ ಅಲ್ಲ, ನಾನ್ AC. ಇದು ನಮಗೆ ಅಮೌಂಟ್ ಬಂದಿದ್ದು 750 ರುಪೀಸ್ ಆಗುತ್ತೆ. ಈ ನಾನ್ AC ಬಂತು ಅಂದ್ರೆ. AC ಬಂತು ಅಂತಂದ್ರೆ ಜಾಸ್ತಿ ಇರುತ್ತೆ. ಇಷ್ಟು ನಾವು ಈಗ ಸ್ಟೇ ಆಗಿರೋಂಥ ರೂಮು. ತುಂಬ ವರ್ತಿದೆ, ಕೊಟ್ಟಿದ್ದಕ್ಕೂ ಮೋಸ ಇಲ್ಲ. ತುಂಬ ಚೆನ್ನಾಗಿತ್ತು ರೂಮು. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ರೆ ಅನಗ ಗೆಸ್ಟ್ ಹೌಸ್ ಅಂತಿದೆ, ಅಲ್ಲಿ ಬಂದು ರೂಮ್ ಬುಕ್ ಮಾಡ್ಕೊಳ್ಳಿ. ರೂಮ್ ಬುಕ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಆನ್ಲೈನ್ ಬುಕ್ಕಿಂಗು ಐತೆ. ಬಟ್ ಇಲ್ಲಿ ಬಂದು ಕೂಡ ಇಲ್ಲೂ ಕೂಡ ಬಂದು ಬುಕ್ ಮಾಡ್ಕೋಬಹುದು. ನಿಮ್ಗೆ ಆನ್ಲೈನ್ ಬುಕ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಆ ಲಿಂಕ್ ನ ಓಪನ್ ಮಾಡಿ ನೀವು ಕೂಡ ಬುಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಬುಕ್ ಮಾಡಿ ಹೇಗೆ ಅಂತಾನು ಕೂಡ ಒಂದು ಸೆಪರೇಟ್ ಒಂದು ವಿಡಿಯೋ ಮಾಡ್ತೀನಿ, ಅದೊಂದ್ಸಲ ನೋಡಿ.
ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಷಣ್ಮುಖ ಪ್ರಸಾದ ಭೋಜನ ಶಾಲೆಗೆ ಹೋಗ್ತಾ ಇದ್ದೀವಿ. ಭೋಜನ ಮುಗಿಸ್ಕೊಂಡು ಬಂದ್ವಿ ಗಾಯ್ಸ್. ಈಗ ಮತ್ತೆ ವಾಪಸ್ ನಮ್ಮ ಊರಿಗೆ ಪಯಣ. ಈಗ ನಾವು ಮನೆಗೆ ಬಂದ್ವಿ ಗೈಸ್. ಅಲ್ಲಿ ನಮ್ಮ ಬ್ಲಾಗ್ ನ ಎಂಡ್ ಮಾಡಕ್ ಆಗ್ಲಿಲ್ಲ, ಬಟ್ ಈಗ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ guys. ಹಾಗೆ ಒಂದ್ ಹೇಳಿದ್ದೆ, ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ಹೆಂಗೆ, ಕುಕ್ಕೆ ಸುಬ್ರಹ್ಮಣ್ಯದು ಪೂಜೆದು ಮತ್ತೆ ರೂಮ್ಸ್ ಬುಕ್ಕಿಂಗ್ ಎಲ್ಲ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿದೆ. ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಹೇಗೆ ಬುಕ್ ಮಾಡೋದು ಅಂತ ನಾನು ತೋರಿಸ್ತೀನಿ ಗೈಸ್. ಓಕೆ ಗೈಸ್, ಈಗ ನಾನು ವಿಡಿಯೋಸ್ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಬೈ 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 ಬೈ.